ಕಾರ್ಮಿಕರು ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡುವಂತಹ ವೈದ್ಯರು. ಬೆಳಗ್ಗೆ ನಾವು ಏಳುವ ಮೊದಲೇ ಈ ಒಂದು ಪೌರ ಕಾರ್ಮಿಕರು ಎಲ್ಲ ರಸ್ತೆಗಳ ಇಕ್ಕೆಲೆಗಳಲ್ಲಿ ಸ್ವಚ್ಛತೆಯನ್ನು ಮಾಡುವ ಮೂಲಕ ನಮ್ಮ ಈ ಒಂದು ಸಮಾಜವನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಸುಳ್ಯದಲ್ಲಿ ನಗರ ಪಂಚಾಯತ್ನ ಮುಂಭಾಗ ಪೌರ ಕಾರ್ಮಿಕ ದಿನಾಚರಣೆ ನಡೀತಾ ಇದೆ. ಏನು ವಿಶೇಷ ಅಂತ ಹೇಳಿದರೆ, ನಮ್ಮ ಸುಳ್ಯದ ನಗರ ಪಂಚಾಯತ್ನ ಮುಂಭಾಗವಿರುವಂತಹ ಈ ಶೆಡ್ನಲ್ಲಿ ಸಂಪೂರ್ಣವಾಗಿ ಕಸ ತುಂಬಿಕೊಂಡಿತ್ತು. ಆದರೆ ನಗರ ಪಂಚಾಯತ್ನ ಮುಂಭಾಗ ಇವತ್ತು ಪೌರ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಎಲ್ಲವೂ ಕೂಡ ಸ್ವಚ್ಛವಾಗಿದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಪೌರ ಕಾರ್ಮಿಕರು ಎಲ್ಲರೂ ಕೂಡ ಹೊಸ ಹೊಸ ಉಡುಪುಗಳನ್ನು ಧರಿಸಿಕೊಂಡು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಡೆಯುತ್ತಿರುವಂತಹ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತೀನಿ, ಬನ್ನಿ. ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಅದ್ದೂರಿ ಮೆರವಣಿಗೆಯ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಇರುದಯ್ಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚಂದ. ಸಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಕಿಶೋರಿ ಶೇಟ್ ಮೇಡಮ್ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು
ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅವರೊಂದಿಗೆ ಸುಳ್ಯದ ಪಟ್ಟಣ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ನೀರಬಿದ್ರೆಯವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾದ ಬುದ್ಧನಾಯ್ಕ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಈಗ ಎಲ್ಲ ಪೌರ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮೇ 1ಕ್ಕೆ ಕಾರ್ಮಿಕರ ದಿನಾಚರಣೆ ಆದರೆ ಪೌರ ಕಾರ್ಮಿಕರ ದಿನಾಚರಣೆ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಿದ್ದೇವೆ. ತುಂಬ ವರ್ಷದಿಂದ ಈ ಒಂದು ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿಕೊಂಡು ಪೌರ ಕಾರ್ಮಿಕರು ನಮಗೆಲ್ಲರಿಗೂ ಅವರು ಆದರ್ಶ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಇವತ್ತು ಪಟ್ಟಣ ಪಂಚಾಯತ್ ಇರ್ಬೋದು. ಈ ಪಟ್ಟಣ ಪಂಚಾಯತಿನ ಆವರಣ ಎಲ್ಲ ಸ್ವಚ್ಛತೆಯಾಗಿರಬೇಕಿದ್ರೆ ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಅಧಿಕಾರಿಗಳಿಗೆ ಒಂದು ಪಾಲಾದರೆ, ಎರಡನೇ ಪಾಲು ಅದು ನಮ್ಮ ಕಾರ್ಮಿಕರ ಕರ್ತವ್ಯದಿಂದ ಆಗಿರ್ತದೆ, ಮೂರನೇ ಪಾಲು ಜನಪ್ರತಿನಿಧಿಗಳದ್ದಾಗಿರ್ತದೆ. ಇವತ್ತು ನಾನು ಕಳೆದ 2 ಸಲ ಕೂಡ ಬಾರಿ ಕಾರ್ಮಿಕರ ದಿನಾಚರಣೆ, ಒಂದು ಸಲ ಇಲ್ಲೇ ಆಯಿತು, ಒಂದು ಸಲ ನಮ್ಮದು ಪಟ್ಟಣ ಪಂಚಾಯತಿನ ಸಭಾಭವನದಲ್ಲಿ ಆಗಿತ್ತು. ಅಚ್ಚುಕಟ್ಟಾಗಿ ನಗರ ಈ ಒಂದು ನಮ್ಮ ಸುಳ್ಯ ಪಟ್ಟಣ ಪಂಚಾಯತಿನ ಕಾರ್ಯವೈಖರಿಯೊಟ್ಟಿಗೆ ಜನಪ್ರತಿನಿಧಿಗಳು ಮತ್ತು ಕಾರ್ಮಿಕರು ಮತ್ತು ಅಧಿಕಾರಿಗಳು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲ ಒಂದು ಎನ್ನುವ ಭಾವನೆಯಿಂದ ಈ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ಇವತ್ತೆಲ್ಲರೂ ಖುಷಿಯಾಗಿದ್ದಾರೆ. ಯಾವಾಗಲೂ ಅವರು ಕಸ ಎಕ್ಕುದ, ಗುಡಿಸುವುದ, ನೀರು ತರುವುದು, ಪಂಪು ರಿಪೇರಿ ಮಾಡೋದು ಅಥವಾ ಪೈಪ್ ಫಿಟ್ಟಿಂಗ್ ಮಾಡೋದು, ಈ ಕೆಲಸದಲ್ಲಿ ನಿರತರಾದವರಿಗೆ ಇವತ್ತೊಂದು ದಿವಸ ಆರಾಮವಾಗಿ ಎಲ್ಲರೊಟ್ಟಿಗೆ ಬೆರೆತು ಯಾವುದೇ ಟೆನ್ಷನ್ ಇಲ್ಲದೆ, ಅಲ್ಲಿಂದ ಫೋನ್ ಬರ್ತದೆ ಇಲ್ಲಿಂದ ಫೋನ್ ಬರ್ತದೆ, ಯಾವುದನ್ನು ಟೆನ್ಷನ್ ಮಾಡಿಕೊಳ್ಳದೆ ಇವತ್ತು ನಿಮ್ಮ ದಿನವನ್ನು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಈ ನಗರವನ್ನು ಅಭಿವೃದ್ಧಿ ಪಥದಟ್ಟಿಗೆ ಕೊಂಡೊಯ್ಯುವ ಸುಳ್ಯ ನಗರ ರಾಜ್ಯದಲ್ಲಿ ಪ್ರಥಮ, ರಾಷ್ಟ್ರದಲ್ಲಿ ಪ್ರಥಮ ನಗರವಾಗಿ ಹೊರಹೊಮ್ಮುವಂತೆ ಆಗಲಿ. ಆ ಎಲ್ಲ ಸ್ವಚ್ಛತೆ ಇರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮಗಳೊಟ್ಟಿಗೆ ನಾವೆಲ್ಲ ಕೈ ಜೋಡಿಸಿಕೊಂಡು ಪಕ್ಷ ಭೇದ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ನಗರ ಪಂಚಾಯತಿನ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುವ. ಇವತ್ತು 23ನೇ ತಾರೀಕು, ಸೆಪ್ಟೆಂಬರ್ 23ನೇ ತಾರೀಕು ಮೇಡಮ್ ಹೇಗೆ ಕಾರ್ಮಿಕರ ದಿನಾಚರಣೆ ಮೇಲೆ ಒಂದು ಆಚರಣೆ ಮಾಡ್ತಾರೆ, ಅದೇ ರೀತಿ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 23ನೇ ತಾರೀಕಿಗೆ ನಡೆಸಿಕೊಂಡು ಬರತಕ್ಕಂಥದ್ದು ಪ್ರತೀತಿಯಾಗಿದೆ. ಬಹುಶಃ ಆ ನಿಟ್ಟಿನಲ್ಲಿ ಸುಳ್ಯದಲ್ಲಿ ಕೂಡ ಎಲ್ಲ ಪೌರ ಕಾರ್ಮಿಕರುಗಳನ್ನು ಸೇರಿಸಿಕೊಂಡು ಒಂದು ದಿನ ಬಿಡುವು ಮಾಡಿಕೊಟ್ಟು ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಗುರುತಿಸಿಕೊಳ್ಳುವಂಥ ದೃಷ್ಟಿಯಿಂದ ಮತ್ತು ಅವರು ಕೂಡ ನಮಗಿಂತ ಕಡಿಮೆ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೂ ಕೂಡ ಗೌರವವನ್ನು ಕೊಡುವ ದೃಷ್ಟಿಯಿಂದ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದೇವೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ನಾನು ಈ ಹಿಂದೆ ಕೂಡ ಒಂದು ಮಾತನ್ನು ಹೇಳಿದ್ದೀನಿ, ಇವತ್ತು ಕೂಡ ಅದನ್ನು ನೆನಪು ಮಾಡ್ತಾ ಇದ್ದೇನೆ. ಪೌರ ಕಾರ್ಮಿಕರು ಎಂದಾದಾಗ ನಾವು ಹೇಳತಕ್ಕಂಥ ಮಾತುಗಳು ಸಣ್ಣದೇ ಇರ್ಬೋದು, ಆದರೆ ಅವರು ಮಾಡತಕ್ಕಂಥ ಕೆಲಸ ಮಾತ್ರ ಸುಳ್ಯ ನಗರದಲ್ಲಿ ಯಾವ ಕೆಲಸ ನಿಂತರೂ ಅಡ್ಡಿ ಇಲ್ಲ, 1 ದಿನ 2 ದಿನ ನಿಂತರೂ ಅಡ್ಡಿ ಇಲ್ಲ. ಆದರೆ ಪೌರ ಕಾರ್ಮಿಕರ ಕೆಲಸ 1 ದಿನ 2 ದಿನ ನಿಂತಿತ್ತು ಅಂತ ಹೇಳಿದರೆ ಸುಳ್ಯ ನಗರಕ್ಕೆ ಭಾರಿ ದೊಡ್ಡ ಹೊಡೆತ ಅಥವಾ ಒಂದು ಕೆಟ್ಟ ಹೆಸರು ಬರತಕ್ಕಂಥ ವ್ಯವಸ್ಥೆಗಳು ಆಗ್ತವೆ. ಕಾರಣ ಅಷ್ಟೇ, ಯಾವುದು ನಾವು ಸಿಟಿಯನ್ನು ಕ್ಲೀನ್ ಮಾಡದೇ ಹೋಗಿರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪಂಚಾಯತಿನ ಕಡೆಗೆ ಮುಖ ಮಾಡತಕ್ಕಂಥ ಸಂದರ್ಭ ಅಥವಾ ಪಂಚಾಯತಿನ ಟೀಕೆ ಮಾಡತಕ್ಕಂಥ ಸಂದರ್ಭ ಎಲ್ಲವೂ ಇರುತ್ತದೆ. ಬಹುಶಃ ಅದನ್ನು ಕಾಪಾಡುವಂಥದ್ದು, ನಮ್ಮ ಪಂಚಾಯತಿ ಕಾಪಾಡುವಂಥದ್ದು, ಆ ಮಾತುಗಳು ಬರಬಾರದು ಅಂತ ಕಾಪಾಡುವಂಥದ್ದು ಬಹುಶಃ ನಿಮ್ಮಗಳ ಮುಖಾಂತರ, ನೀವು ಪೌರ ಕಾರ್ಮಿಕರ ಮುಖಾಂತರ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಹೇಗೆ ನಮ್ಮ ದೇಶದ ಗಡಿಯನ್ನು ಕಾಯತಕ್ಕಂಥ ಏನು ನಮ್ಮ ಸೈನಿಕರು ರಾತ್ರಿ ಇಡೀ, ನಾವು ಗಾಢ ನಿದ್ದೆಯಲ್ಲಿದ್ದರೆ ರಾತ್ರಿ ಇಡೀ ಗಡಿಯನ್ನು ಕಾಯತಕ್ಕಂಥ ಜನ ಅವರು. ಆದರೆ ಅದಕ್ಕೆ ನಿಮ್ಮನ್ನು ಹೋಲಿಸುವುದಾದರೆ
ನಾವು ರಾತ್ರಿ ಇಡೀ ನಿದ್ದೆ ಮಾಡಿ ಬೆಳಗಿನ ಸಿಹಿ ನಿದ್ದೆ ಹೇಳತಕ್ಕಂಥ ಸಂದರ್ಭದಲ್ಲಿ ನೀವು ಇಡೀ ಸುಳ್ಯ ನಗರವನ್ನು ಕ್ಲೀನ್ ಮಾಡಿ ನಮಗೆ ಬಹುಶಃ ಸುಂದರ ಸುಳ್ಯವನ್ನು ಕೊಡಿಸತಕ್ಕಂಥ ಕೆಲಸವನ್ನು ಅಥವಾ ಒಂದು ಸ್ವಚ್ಛತೆಯ ಸುಳ್ಯವನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಕೂಡ ಪೌರ ಕಾರ್ಮಿಕರು ಮಾಡ್ತಾ ಇದ್ದೀರಿ ಅನ್ನುವಂಥ ಕಾರಣದಿಂದ ಬಹುಶಃ ನಿಮ್ಮನ್ನು ಕೂಡ ನಾನು ಆ ಒಂದು ವರ್ಗದ ಜೊತೆಗೆ ಒಂದು ತುಲನೆ ಮಾಡತಕ್ಕಂಥ ಮಾತನ್ನು ಆಡಿದ್ದೇನೆ ಅಂತೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ಆ ನಿಟ್ಟಿನಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಕಸದಿಂದ ರಸ ಅಂತ ಹೇಳ್ತೇವೆ, ಆದರೆ ಅದನ್ನು ಅಷ್ಟೇ ಚಂದದಲ್ಲಿ ನೋಡಿಕೊಂಡ್ರೆ ಮಾತ್ರ ಆಗ್ಬೋದು. ಪೌರ ಕಾರ್ಮಿಕರು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ತನಕ ಅವರಿಗೆ ಬಿಡುವಿಲ್ಲ ಅಂತಂದರೆ ಎಡೆಯಲ್ಲಿ ನಾವು ಕಲಿತೇವೆ. ಒಂದು ನಾಯಿ ಸತ್ರು ನಗರ ಪಂಚಾಯತ್ ಪೌರ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಅದನ್ನು ಗುಂಡಿಗೆ ಹಾಕಬೇಕು. ಅದನ್ನು ವಾಸನೆ ಬರಲಿ ಏನೇ ಬರಲಿ ಅದನ್ನು ಲೆಕ್ಕಿಸದೆ ಕೆಲಸ ಮಾಡೋದು ನಮ್ಮ ಪೌರ ಕಾರ್ಮಿಕರಾಗಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ತಮ್ಮ ಆರೋಗ್ಯದ ಅವಧಿ 100 ವರ್ಷ ಇದ್ದರೂ ಅದು ತುಂಬ ಕುಂಠಿತ ಆಗ್ತದೆ. ಯಾಕೆಂತ ಹೇಳಿದ್ರೆ ಬೆಳಗ್ಗಿನಿಂದ ಸಂಜೆ ತನಕ ಕಸ ಗುಡಿಸೋದು, ಆ ಧೂಳನ್ನು ಸೇವನೆ ಮಾಡೋದು, ಅದರ ಜೊತೆಯಲ್ಲಿ ನಮಗೆ ಬರುವಂಥ ಕಾಯಿಲೆಗಳು, ಹಲವಾರು ಕಾಯಿಲೆಗಳಿದೆ. ಅವರಿಗೆ ನಾನು ಕೇಳಿದ ಪ್ರಕಾರ ಪೆನ್ಷನ್ ಸಹ ಸಿಗ್ತದ ಇಲ್ವ ಅಂತ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಹಾಗಾಗಿ ಸರ್ಕಾರ ಅವರಿಗೆ ಒಳ್ಳೆಯ ಯೋಜನೆಯನ್ನು ಕಲ್ಪಿಸಿಕೊಡ್ಬೇಕು. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಗಮನ ಕೊಡಬೇಕು. ಹಾಗಾಗಿ ಪೌರ ಕಾರ್ಮಿಕರ ಕೆಲಸಗಳನ್ನು ಹೇಳ್ತಾ ಹೋದರೆ ನಾವು ಪೌರ ಕಾರ್ಮಿಕರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ನಗರ ಪಂಚಾಯತಲ್ಲಿ ಅಧಿಕಾರಿಗಳು ಸಾರ್ವಜನಿಕರು ಯಥೇಚ್ಛವಾಗಿ ಓಡಾಡಬಹುದು. ನಿನ್ನೆ ಮೊನ್ನೆಯಿಂದ ನಮ್ಮ ತಿಮ್ಮಪ್ಪಣ್ಣ OS ಹಾಗೂ ಅವರ ಎಲ್ಲ ಪೌರ ಕಾರ್ಮಿಕರು ಸೇರಿಕೊಂಡು 1 ವಾರದಿಂದ ಇಲ್ಲಿ ಸ್ವಚ್ಛಗೊಳಿಸಿದ್ರು. ಅದರಲ್ಲಿ ನನಗೆ ಇಲ್ಲಿ ಕೆಲವು ನಗರ ಪಂಚಾಯತಿನ ಸದಸ್ಯರುಗಳು 1 ಗಂಟೆ ರಾತ್ರಿ ತನಕ ನಿಂತು ಈ ಒಂದು ಕಸ ಹೋಗುವಂಥ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಮುಂದೆಯೂ ನಮ್ಮ ಅವಧಿ 2 ತಿಂಗಳಿರಲಿ ಅಥವಾ ನಗರ ಪಂಚಾಯತ್ ಅವಧಿ ಮುಗ್ದಿದ್ರೂ ಕೂಡ ನಾವು ಈ ನಗರ ಪಂಚಾಯತಿಗೆ ಋಣಿಯಾಗಿರಬೇಕು. ಯಾಕೆಂತೇಳಿದರೆ ನಾವು ಸದಸ್ಯರು ಎಂಬ ಒಂದು ಹೆಸರನ್ನು ಪಡ್ಕೊಂಡಿದ್ದೇವೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕಸವನ್ನು ಬಿಸಾಡುವಂಥದ್ದು, ಕಸ ಬಿಸಾಡಬೇಡಿ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳೋ ಮಾತು. ಸ್ವಚ್ಛತೆ ಮಾಡಿದ 2 ದಿನದಲ್ಲಿ ಈ ಕಸವನ್ನು ಇಲ್ಲಿ ತುಂಬಿ 2 ಲೋಡ್ ಒಂದು ಗೋಡೆಯಲ್ಲಿ ತಗೊಂಡು ಬಂದು ಬಿಸಾಡಿದರು. ಅದಕ್ಕಾಗಿ ಅದರೊಂದು ದೊಡ್ಡ ಬೋರ್ಡನ್ನು ಹಾಕಿದ್ದಾರೆ, ಕೈ ಮುಗ್ದು ದಯಮಾಡಿ ಕಸವನ್ನು ಇಲ್ಲಿ ಬಿಸಾಡಬೇಡಿ ಅಂತ ಹೇಳುವ ಈ ನಮ್ಮ ಪೌರ ಕಾರ್ಮಿಕರ ನಾವು ಮಾತಿಗೆ ಧ್ವನಿಗೂಡಿಸಬೇಕಾಗ್ತದೆ. ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸುತ್ತಾ ನಮ್ಮ ಮುಖ್ಯಾಧಿಕಾರಿಯವರು ನಮಗೆ ಬಂದ ಪ್ರಥಮದಲ್ಲಿ ಸರ್ ನಿಮ್ಮ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವರು ಹಾಗೂ ಅವರ ಅಧಿಕಾರಿ ವರ್ಗದವರು ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಶುಭವಾಗಲಿ. ಶಾಸಕರ ನೇತೃತ್ವದಲ್ಲಿ ಹಾಗೆ ಎಲ್ಲ ಗಣ್ಯಾತಿಥಿಗಳ ಸಮ್ಮುಖದಲ್ಲಿ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮುಸ್ತಾಫರವರ ಒಂದು ಉಪಸ್ಥಿತಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೈಚಪ್ಪನೆ ಮೂಲಕ ಶ್ರೀ ತಿಮ್ಮಪ್ಪ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಓಡಿ ಓಡಿ ಓಡಿ, ಇಲ್ಲಿಗೆಲ್ಲ ಮುಂದಿಗೆಲ್ಲ ಕ್ಯಾರಮ್ನಿಂದ ದೂರ ಹೋಗ್ಬೇಕು. ಎರಡು ಚೇರ್ ತೆಗಿರಿ, ಓಡಿ ಓಡಿ, 2 ಚೇರ್ ತೆಗಿರಿ, ಚೇರ್ ಅಡ್ಜಸ್ಟ್ ಮಾಡಿರಿ.
ಹೋಗಿ ಹೇಳಿ ಮತ್ತೆ ಹೋಗಿ ಚೇರ್ ತೆಗಿರಿ. ನೋಡಿ ಸರಿ, ಚೇರ್ ಮುಟ್ಲಿಕ್ಕಿಲ್ಲ. ದಯವಿಟ್ಟು ದೂರದಿಂದ ಹೋಗಿ, ದೂರದಿಂದ ಹೋಗ್ಬೇಕು. ಹೋಗಿ 2 ಚೇರ್ ತೆಗಿರಿ. ಜನಗಳಿಗೂ ತೊಂದರೆ ಆಗುವ ಈಗಿನ ಮೆಂಬರ್ಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಆಗೋದಿದ್ದರೆ ನಾನು ಖಂಡಿತ ಅದಕ್ಕೆ ಪ್ರಯತ್ನ ಪಡ್ತೇನೆ. ಅವ್ರು ನೋಡಿದ್ದಾರೆ ಜಾಗ. ಈಗ ವೆಂಕಪ್ಪಣ್ಣ ಹೇಳಿದರು, ವೆಂಕಪ್ಪಗೌಡರು ತಹಶೀಲ್ದಾರ್ ಹೋದರು ಅಂತಿಲ್ಲ, ಆದರೆ ಅವರ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೇನೆ ಮಾಡಲಿಕ್ಕೆ. ಒಂದು ಕಡೆ ಜಾಗ ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಜಾಗ ನಮಗೆ ಸಿಕ್ಕಿದರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ತದೆ. ಅದಕ್ಕೋಸ್ಕರ ಪಟ್ಟಣ ಪಂಚಾಯತ್ ಆದ ಕಾರಣ ಜಾಗ ಎಲ್ಲ ಕಡೆ ಈಗ ಅಕ್ವೇರಿ ಆಗಿದೆ, ಎಲ್ಲರೂ ಮಾಡಿಕೊಂಡಿದ್ದಾರೆ. ಖಾಲಿ ಜಾಗ ಹುಡುಕಬೇಕು. ಹುಡುಕಿದಲ್ಲಿ ಈಗ ಅವರದ್ದು ಒಂದೊಂದು ಸಮಸ್ಯೆ ಬರ್ತದೆ. ನನ್ನ ಮನೆ ಪಕ್ಕ ಬೇಡ, ನನ್ನ ಬಿಲ್ಡಿಂಗ್ ಪಕ್ಕ ಬೇಡ ಅಂತ ಹೇಳುವುದು ಸಹಜ. ಹಾಗಂತೇಳಿ ಅದನ್ನು ಬಿಡಲಿಕ್ಕೂ ಆಗೋದಿಲ್ಲ, ಮಾಡಲಿಕ್ಕೂ ಅಲ್ಲ. ಅಂದರೆ ಅವರನ್ನೆಲ್ಲ ಕರೆಸಿ ಮಾತುಕತೆ ಮಾಡಿ, ಸಮಾಲೋಚನೆ ಮಾಡಿ, ಎಲ್ಲರನ್ನು ಒಮ್ಮತಕ್ಕೆ ತಂದು ಆ ಕೆಲಸವನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಈ ಥರದ ಕಾರ್ಯಕ್ರಮಗಳು ಆಗುತ್ತೆ ಅನ್ನೋದು ಹೋಪ್ ಇದೆ ಮ್ಯಾಮ್, ಹೇಗೆ? ಖಂಡಿತ ಆಗುತ್ತೆ, ಆಗಲೇಬೇಕು. ಯಾಕಂದರೆ ಆಗದಿದ್ದರೆ ಮಾಡಿಸುವಂಥ ಜವಾಬ್ದಾರಿ ನಮಗಿದೆ. ಈಗ ಇದ್ದ ಮೆಂಬರ್ಗಳಿಗೂ ಅದು ಜವಾಬ್ದಾರಿ ಇದೆ. ಅವ್ರ ಮೆಂಬರ್ ಆಗಲಿ ಆಗದಿರಲಿ, ಆಗಲೂ ಅವರ ಸಹಕಾರ ಹೇಗೆ ಇರಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇದೀಗ ನನ್ನೊಂದಿಗೆ ಸುಳ್ಯ ನಗರ ಪಂಚಾಯತ್ನ ಮುಖ್ಯ ಅಧಿಕಾರಿಗಳು, ಹೊಸ ಅಧಿಕಾರಿ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಸರ್ ಹೊಸತು ಬಂದಿರುವಂತಹ ಸುಳ್ಯ ಹೇಗಿದೆ ಸರ್ ನಿಮಗೆ? ಚೆನ್ನಾಗಿದೆ. ಬಟ್ ಕಸದ ಸಮಸ್ಯೆ ಫುಲ್ ಎದ್ದು ಕಾಣ್ತಾ ಇದೆ. ಪರಿಹಾರ ಮಾಡಿದ್ದೀವಿ. ನಮಗೆ ಮೂಲ ಕಾರಣ ಲ್ಯಾಂಡ್ ಫೀಲ್ ಸೈಟ್ ಇಲ್ದಿರೋದೇ ಒಂದು ಸಮಸ್ಯೆ ಮೇಡಮ್, ಇನ್ನೇನಿಲ್ಲ. ಎಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಹೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದರೆ ಅನುಕೂಲ ಆಗುತ್ತೆ ಮೇಡಮ್. ನಿಮ್ಮ ಅವಧಿಯಲ್ಲಿ ಏನಾದರೂ ಸಾಲ್ವ್ ಆಗುತ್ತೆ ಅನ್ನುವಂಥ ಹೋಪ್ ಇದೆ ಸರ್, ಹೇಗೆ? ಆಗುತ್ತೆ. ಸರ್ಕಾರದ ವತಿಯಿಂದ ಆಗುತ್ತೆ. ಆದಷ್ಟು ಬೇಗ ಎಲ್ಲ ನಿವಾರಣೆ ಮಾಡ್ತೀವಿ. ಯಾವತ್ತು ಹೀಗಿದ್ರೆ ಚಂದ ಅಲ್ವಾ ಸರ್ ನಗರ ಪಂಚಾಯತ್ ಆವರಣ? ಸೊ ಹಾಗಾಗಿ ನೀವು ಎಲ್ಲ ಕಡೆ ವರ್ಕ್ ಮಾಡಿ ಬಂದಿರ್ತೀರಾ, ಬಟ್ ಈ ಥರ ಸಮಸ್ಯೆ ನೋಡಿರಲ್ಲ. ಹೀಗೆ ಇರುತ್ತೆ ಮೇಡಮ್, ಹೀಗೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಮೇಡಮ್. ಮಾಡ್ತೀರಾ? ಓಕೆ ಸರ್. ಈ ದಿನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಸುಳ್ಯ ಪಟ್ಟಣ ಪಂಚಾಯಿತಿ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಈಗ ತಾನೇ ಮಾನ್ಯ ಶಾಸಕರು ಕೂಡ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈಗ ಪೌರ ಕಾರ್ಮಿಕರ ಆಟೋಟ ಚಟುವಟಿಕೆಗಳಿರೋದ್ರಿಂದ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಸುಮಾರು ಯೋಜನೆಗಳು ಮಾಡ್ಕೊಂಡಿದ್ದೀವಿ. ಹೆಣ್ಮಕ್ಳಿಗಾಗುವಂಥವು ಕೆಲವು, ಗಂಡು ಮಕ್ಕಳಿಗೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ನಮ್ಮ ಸುಳ್ಯದ ಪೌರ ಕಾರ್ಮಿಕರ ದಿನಾಚರಣೆಯ ಸಂಭ್ರಮ. ಶಾಸಕರು ಕೂಡ ಹೇಳಿದ್ರು, ನಮ್ಮ ಸುಳ್ಯದ ಕಸದ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಬೇಗ ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಸುಳ್ಯದ ಕಸದ ಸಮಸ್ಯೆ ಮುಕ್ತಿಗೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ವಿಶೇಷ. ಕ್ಯಾಂಪಸ್ ಕೌಶಿಕ್ ಜೊತೆ ರಿಪೋರ್ಟರ್ ಹಸೀನಾ ಜಯನಗರ, ನಾನು ಪೂಜಶ್ರೀ ದೇಶಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.